ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ. ಈಗ ಯಾವ್ದು ಮುಗೀತು? ಅಂತಸ್ತತ್ವಾಧಿಕರಣ ಮುಗೀತು. ಅದರಲ್ಲಿ ಒಟ್ಟಿನ ಮೇಲೆ ಏನಾಯ್ತು? ಈಗ ಒಳಗಿರೋನು ಯಾರು ಅಂತ ಕೇಳಿದರೆ ಇಂದ್ರಾದಿ ದೇವತೆಗಳಲ್ಲ, ಒಳಗಿರೋದು ಯಾರು? ನಾರಾಯಣನೇ. ಅಲ್ಲಿ ನಾರಾಯಣ ಹೆಸರು ಬರಲಿ ಬಿಡಲಿ, ಪೂರ್ತಿ ಒಳಗೆ ಕೂತಿದ್ದಾರೆ, ಅವನೇ ಫೈನಲ್, ಮತ್ತೆ ಇರೋ ಚಾನ್ಸೇ ಇಲ್ಲ. ಅವರೇ ಗೊತ್ತಾನೆ, ಅಲ್ಲೇ ಕೂತಿದ್ರು, ಚೇಂಬರಲ್ಲೇ ಕೂತಿದ್ರು, ಮುಖ್ಯಪೀಠಲ್ಲೇ ಕೂತಿದ್ರು ಅಂದರೆ ಅವ್ರು ಏನೇ ತಗೊಳ್ಳಾಡಿದ್ರು ಅವನೇ ಮುಖ್ಯಸ್ಥ. ನೆಕ್ಸ್ಟ್ ಈಗ ನೋಡಿ, ಇನ್ನೊಂದು ವಾಕ್ಯ ಇದೆ. ಇದಕ್ಕೇನೋ ನೀವು ಪಾರಾದ್ರಿ, ಯಾವುದಕ್ಕೆ? ಅಂತರ್ವಿದ್ಯಮಾನತ್ವ ವಿಷ್ಣುವಿಗಿದೆ ಅಂಥೇಳಿ ಹೇಳಿದಿರಿ ನೀವು. ಇನ್ನೊಂದು ವಾಕ್ಯ ನೋಡಿ, ಕೋಹ್ಯೇ ವಾಣ್ಯಾತ್ ಕಃ ಪ್ರಾಣ್ಯಾತ್ ಯತ್ ಏಷಃ ಆಕಾಶ ಆನಂದೋ ನ ಸ್ಯಾತ್. ಆಕಾಶ ಇದೆಯಲ್ಲ, ಅದು ಆನಂದಪೂರ್ಣವಾದ ಆಕಾಶ. ಎಲ್ಲ ಮಾಡ್ತಿರೋದು ಯಾವುದು? ಆಕಾಶನೇ ಮಾಡ್ತಿರೋದೆಲ್ಲ. ವಿಷ್ಣು ಹೆಸರೇ ಇಲ್ಲಲ್ಲಿ, ಆಕಾಶ ಅಂತಿದೆ, ಗೊತ್ತಾಯ್ತಾ? ಎಲ್ಲ ಮಾಡ್ತಿರೋದು. ಮತ್ತೆ ನೀವು ಹೇಳಿದ್ದೇನೋ ವಿಷ್ಣುದೇವ ವಿಜಿಜ್ಞಾಸ ಸರ್ವಕರ್ತ ಅಂದ್ರಿ, ಅಲ್ಲ, ಆಕಾಶ ಸರ್ವಕರ್ತ ಅಂತ ಹೇಳಿದ್ದಾರೆ ಅಲ್ಲಿ. ಆನಂದಮಯತ್ವೇ ಹೇತುರುಕ್ತಃ, ಆನಂದಮಯತ್ವ ಆಕಾಶ ಶಬ್ದ ಹೇಳಿ ಅದು ಆನಂದಮಯ ಅಂಥೇಳಿ ಎಲ್ಲ ಮಾಡುತ್ತೆ ಅಂತ ಕಾರಣ ಕೊಟ್ಟು ಇಷ್ಟು ಹೇಳಿದ ಮೇಲೆ ನಾವು ವಿಷ್ಣು ರೀತಿಯ ನಮಂತವ್ಯಂ, ಇದು ಪೂರ್ವಪಕ್ಷ. ಅದಿಷ್ಟು ಕೂಡ ಇದರಿಂದ ತಪ್ಪು ತಿಳ್ಕೊಬೇಡಿ, ಇದು ವಿಷಯವಾಕ್ಯ. ಅದಕ್ಕೆ ಅರ್ಥ ಆಕಾಶದ ಬಗ್ಗೆ ಏನು ಅರ್ಥ? ಅಲ್ಲಿ ವಿಷ್ಣು ಅಂತಲೇ ಅರ್ಥ. ಆಕಾಶದಿಂದ ಎಲ್ಲ ಸೃಷ್ಟಿಯಾಗತ್ತೆ ಅಂತ ಇಲ್ಲಿ ವಾಕ್ಯ ಬಂದಿದೆ. ಅಲ್ಲಿ ಆಕಾಶ ಶಬ್ದಕ್ಕೆ ಏನಂತ ಅರ್ಥ? ಈಗ ಕಾರಣ ಏನು? ಎಲ್ಲ ಸೃಷ್ಟಿ ಮಾಡುವಿಕೆ ಅನ್ನೋದು ಯಾರಲ್ಲಿದೆ? ವಿಷ್ಣುವಿನಲ್ಲಿ, ಬೇರೆಯವರಲ್ಲಿಲ್ಲ. ಅದು ಬರೀ ಕೆಲಸ ಮಾಡುವಿಕೆ ಅಂದರೆ ಸ್ವಲ್ಪ ಪ್ರಶ್ನೆ. ಎಲ್ಲ ಕೆಲಸ ಮಾಡುವಿಕೆ ಅಂತಿದೆಯಲ್ಲ, ಅದು ವಿಷ್ಣುರೇವ ಲಿಂಗಂ. ವಿಷ್ಣು ಲಿಂಗಂ ಅಂದರೆ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಅರ್ಥ. ಲಿಂಗ ಅಂದ್ರೇನು? ಯುನಿಕ್ ಕ್ಯಾರೆಕ್ಟರಿಸ್ಟಿಕ್. ಸುಡುವಿಕೆ, ಅಗ್ನಿಗೆ 1000 ಗುಣ ಇರಲಿ, ಮುಖ್ಯ ಗುಣ ಏನಾದ್ರದ್ದು? ಸುಡುವಿಕೆ. ಅದು ಎಕ್ಸ್ಕ್ಲೂಸಿವ್ ಆಗಿರೋ, ಬೇರೆ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇದ್ದರೆ ಅದು ಅನನ್ಯ ಅನಿಸೋದೇ ಇಲ್ಲ. ಓಂ ಆಕಾಶಸ್ಥಲಿಂಗಾತ್ ಓಂ ಅಸ್ಯ ಲೋಕಸ್ಯ. ಇಲ್ಲಿ ಆಕಾಶ ಅಂದರೆ ಆಕಾಶ ವಿಷ್ಣುರೇವ ಅಂತ ಅರ್ಥ. ಆಕಾಶ ಶಬ್ದವಾಚ್ಯರಾವುದು ಯಾರು ಅಂದರೆ ವಿಷ್ಣುವೇ. ನಾಸ್ಯ ಅಸ್ಯ ಲೋಕಸ್ಯ ಕಾ ಗತಿ ರೀತಿ ಆಕಾಶ ಇತಿ ಹೋವಾಚ. ಈ ಲೋಕಕ್ಕೆ ಯಾರಪ್ಪ ಗತಿ ಅಂತ ಕೇಳಿದರೆ ಆಕಾಶ ಅಂತ ಹೇಳಿದರು. ಅದ್ನತ್ರ ಇತ್ಯತ್ರ ಭೂತಾಕಾಶಸ್ಯ ಪ್ರಾಪ್ತಿ. ಅವನ ಪ್ರಕಾರ ಏನು ಹೇಳ್ತಾನೆ ಈಗ ನೋಡಿದರೆ, ಭೂತಾಕಾಶ ಪ್ರಾಪ್ತಿ ಇದರಿಂದ. ನಚಾಸೌ ಯುಜ್ಯತೆ ಕಿಂತು ವಿಷ್ಣುರೇವ. ಭೂತಾಕಾಶ ಪದ ಅರ್ಥ ಮಾಡೋ ಚಾನ್ಸಸ್ಸೇ ಇಲ್ಲ. ಯಾತಕ್ಕೆ ಅಂದರೆ ಅದಕ್ಕೆ ಶಕ್ತಿ ಇಲ್ಲೇ ಇಲ್ಲ. ಸ ಏಷ ಪರೋವರೀಯಾನ್ ಉದ್ಗೀತ ಸ ಏಷೋ ಅನಂತಃ ಇತ್ಯಾದಿ ಲಿಂಗಾತ್. ಇವನೇ ಉದ್ಗೀತ, ಇವನೇ ಪರೋವರೀಯ, ಇವನೇ ಅನಂತ ಅಂತ ಹೇಳಿದ ಮೇಲೆ ಅನಂತತ್ವ ಇದ್ದಲ್ಲಿ ಇದೆಲ್ಲ ಇರುತ್ತೆ. ಇದು ಅನಂತತ್ವ ಇಲ್ಲೇ ಇಲ್ಲ ಆಕಾಶಕ್ಕೆ. ಅನಂತತ್ವ ಇಲ್ಲ ಅಂದಮೇಲೆ ಏನಲ್ಲ, ಅದು ಸರ್ವಕರ್ತೃವಾಗಲಿಕ್ಕೆ ಸಾಧ್ಯನೇ ಇಲ್ಲ. ವಿಷ್ಣುವಿಗೆ ಅದಿದೆ. ಆದ್ದರಿಂದ ವಿಷ್ಣುವಾಚನಾಗಿದ್ದ. ವಿಷ್ಣೋರ್ನು ವೀರ್ಯಾಣಿ ಪ್ರಾಭೋಚಂ ಯ ಪಾರ್ಥಿವಾನಿ ವಿಮೇ ರಜಾಂಸಿ ಪರೋ ಮಾತ್ರಯ ತನ್ವಾವೃತಾನ ಇತ್ಯಾದಿನ ತಸ್ಯೈವ ಹಿ ತಲ್ಲಿಂಗಂ. ಯಾವುದಿದು? ಸರ್ವಶಬ್ದ ಸರ್ವ ಸಾಮರ್ಥ್ಯ, ಎಲ್ಲಕ್ಕೆ ದೊಡ್ಡವನಾಗಿರುವಿಕೆ ಅಂತಿದೆಯಲ್ಲ, ಅದು ಯಾರಿಗೂ ಕೊಡೋದಿಲ್ಲ. ಯಾರಿಗೆ ಅಪ್ಲೈ ಅದು? ಚೀಫ್ ಅಂದ ತಕ್ಷಣ ಎಲ್ಲ ಎಲಿಮಿನೇಟ್ ಆಗಿಬಿಡ್ತಾರೆ. ಉಳಿದಿದ್ದಾರು ಚೀಫ್ ಒಬ್ಬನೇ. ಆ ರೀತಿ ದೇವರಿದ್ದಾನೆ. ಅನಂತೋ ಭಗವಾನ್ ಬ್ರಹ್ಮ. ಅನಂತ ಶಬ್ದ ಅಂಬೋದು ಮುಖ್ಯವಾದ ಲಿಂಗ ಇಲ್ಲಿ. ಅನಂತತ್ವ ಅಂಬೋದು ಮುಖ್ಯವಾದ ಲಿಂಗ. ಅನಂತ ಅಂದರೆ ಯಾರು? ವಿಷ್ಣುವೇ. ಅದಕ್ಕೆ ಅನಂತೋ ಭಗವಾನ್ ಬ್ರಹ್ಮ. ಭಗವಾನ್ ಬ್ರಹ್ಮ ಆನಂದ ಇತ್ಯಾದಿಭಿ ಪದೈ. ಅನಂತ ಅನ್ನೋ ಪದ, ಭಗವಾನ್ ಅನ್ನೋ ಪದ, ಬ್ರಹ್ಮ ಅನ್ನೋ ಪದ, ಆನಂದ ಅನ್ನೋ ಪದ, ಎಲ್ಲ ಶಬ್ದಗಳು ಕೂಡ ಯಾರನ್ನು ಹೇಳೋದು? ರೋಚ್ಯತೆ ವಿಷ್ಣುರೇವೈಕಃ ಪರೇಶಾಂಪಚಾರತಃ. ಮತ್ತು ಆಕಾಶಕ್ಕೆ ಹೆಸರಿನ ಆಕಾಶ ಅಂತೇಳಿ ಇದೆ, ಆದರೆ ಸೆಕೆಂಡರಿ ಸೆನ್ಸ್, ಪ್ರೈಮರಿ ಸೆನ್ಸ್ ಅಲ್ಲ. ಮುಖ್ಯವಾಗಿರ್ತಕ್ಕಂಥ ಆಕಾಶ ಶಬ್ದ ವಾಚ್ಯತ್ವ ಯಾರಿಗಿದೆ? ಅದೇನು ಆಕಾಶ ಶಬ್ದಕ್ಕೆ ಅರ್ಥ ಅಂದರೆ ಅವಕಾಶ ಪ್ರದತ್ವ ಅಂಥೇಳಿ. ಅವಕಾಶ ಪ್ರದತ್ವ ಇದು ಆಕಾಶಕ್ಕಿಲ್ಲ. ಅದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಕ್ಕೆ ಬಂದಿರೋದು, ಬರೋದಕ್ಕಾಗೋದಿಲ್ಲ ಅದಕ್ಕೆ. ಆದ್ದರಿಂದ ಆಕಾಶ ಅವಕಾಶ ಪ್ರದತ್ವ ಅನ್ನೋ ಮುಖ್ಯವಾದ ಗುಣ ವಿಷ್ಣುವಿನಲ್ಲಿದೆ. ಎಂಥ ಅವಕಾಶ ಪ್ರದತ್ವ ಅಂತ ಪ್ರಶ್ನೆ. ಈಗ ಇಲ್ಲಿ ನಿಮಗೆ ಅವಕಾಶ ಇಲ್ಲ ಹೋಗಿ ಅಂತ ಹೇಳೋದಿಲ್ಲ. ಅವಕಾಶ ಇನ್ನು ಫುಲ್ ಆಯಿತು, ಅವಕಾಶ ಇಲ್ಲ, ಮುಗೀತು ಅಂತೇಳಿ. ಅನಂತ ಅವಕಾಶ ಕೊಡೋ ಶಕ್ತಿ ಇರೋದು ಯಾರು? ದೇವರಿಗೆ ಒಂದೇನೆ. ಅನಂತ ಅವಕಾಶ, ಅನಂತ ಎಲ್ಲದಕ್ಕೂ ಒಂದು ಪದ ಸೇರಿಸ್ಕೋಬೇಕು. ಅಗ್ನಿ ವಿಷ್ಣು ವಾಚಕ ಅಂತ ಹೇಳ್ತೀವಿ ನಾವು. ಅಗ್ನಿ ಸುಡುತ್ತಲ್ಲ, ಯಾಕೆ ವಾಚಕ ಅಲ್ಲ ಅಂದರೆ ಸುಡುತ್ತೆ. ಯಾವ ರೀತಿ ಸುಡುತ್ತದು? ವಿತ್ ಲಿಮಿಟೇಷನ್. ಪ್ರಹ್ಲಾದನೇ ಸುಡೋಕ್ಕಾಗಲಿಲ್ಲ, ಸೊ ಎಲ್ಲ ಸುಡುತ್ತೆ ಅಂತ ಆಗಲಿಲ್ಲ. ಸೊ ಆದರೆ ಎಲ್ಲನೂ ಸುಡಬೇಕು, ಪರ್ಫೆಕ್ಟಾಗಿ ಸುಡಬೇಕು. ಅದು ಯಾರು ಅಂದರೆ ಈ ಅಗ್ನಿ. ಈ ಅಗ್ನಿ ಅಲ್ಲ ಆಗಲ್ಲ. ಗೊತ್ತಾಯ್ತಾ? ಇವತ್ತು ಅಗ್ನಿ ಅನೇಕ ಅರ್ಥ ಇದೆ. ಸ್ವಲ್ಪ ಬಿಸಿ ಪದಾರ್ಥ ಕೊಡು ಅಂತಾನೆ, ಕೆಂಟೆ ಕೊಟ್ಬಿಟ್ಟು ಬಜೀತಾಗತ್ತೆ. ಬಿಸಿ ಪದಾರ್ಥ ಕೊಡೋದು, ಭಾರಿ ಬಿಸಿ ಕೊಟ್ಟರು ಕೂಡ ಸರಿಯಲ್ಲ. ಬಿಸಿ ಇರೋದು, ಬಿಸಿ ಬಿಸಿ ಇರೋದು ಕೊಡು ಅಂತಾನೆ, ಜಾಸ್ತಿ ಇರಬೇಕು ಅದಕ್ಕೆ.
ಆ ಬೆಂಕಿನೇ ಕೊಡು ಅಂತಾರೆ. ಇದು ಯಾವ್ದು ಕೊಡು, ಬೆಂಕಿನೇ ಕೊಡಬೇಕು. ಯಾಕೆ ಜಾಸ್ತಿ ಆಗ್ತಾ ಹೋಗೋದು, ಬಿಸಿ ಎಷ್ಟು ಕಡೆ ಬೇರೆ ಆಗುತ್ತೋ ಅಲ್ಟಿಮೇಟ್ ಅಂದರೆ ಮತ್ತೆ ದೇವರೇ. ದೇವರು ಕೊಡೋಷ್ಟು ಬಿಸಿ ಕೊಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಷ್ಟು ತಂಪು ಮಾಡೋಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲ ಗುಣನೂ ಇಂಟಿಗ್ರೇಟ್ ಮಾಡಬೇಕು ನೀವು, ಇಂಟಿಗ್ರೇಟ್ ಟು ಇನ್ಫಿನಿಟಿ. ಅವಾಗೇನು ಬರುತ್ತೆ, ಅದು ದೇವ್ರ ಗುಣ. ಇದೆಲ್ಲ ಚೂರು ಚೂರು ಗಂಗಾರಿ ತರ್ತಾರೆ ಈಗ ಹರಿದ್ವಾರದಿಂದ, ಗಂಗಾ ತೊಗರಿಯಿಂದ. ಅಯ್ಯೋ ಇಷ್ಟೇ ಗಂಗಾ ಇರೋದು, ಏನೋ ಅನ್ಕೊಬಿಟ್ಟಿದ್ದ ದಡ್ಡ ಅಂತ ಕರೀತಾರೆ. ಅದೇನದು, ಅದು ಬೇಕಾಗ ಇಲ್ಲಿದೆ, ಇದರ ಗಂಗಾ ನೀರಿದೆ ಅಂತ ಅಷ್ಟೇ ಅರ್ಥ ಹೊರತು ಏನಲ್ಲ, ಇದೇ ಗಂಗಾ. ಗಂಗೆ ವಿಷ್ಣುಪ್ಪ ಏನೋ ಹೇಳ್ತಾರೆ, ಎಲ್ಲ ಸುಳ್ಳೇನೋ, ಇಷ್ಟೇನೇ ಇರೋದು. ಮತ್ತು ಉಳಿದೋರು ಪಾಪ ಏನು ಮಾಡ್ತಾರೆ, ಅಲ್ಲೇ ಇಟ್ಬಿಡಪ್ಪ ಹೋಗಿ ಅಂತ ಕೇಳಿದರೆ ಏನು ಅರ್ಥ ಅದಕ್ಕೆ. ಇದು ಗಂಗಾ ಅಷ್ಟೇ. ಇದು ಗಂಗೆ ಏಕದೇಶ, ಇಡೀ ಗಂಗೆ ಎಲ್ಲ ಪದನೂ ಹಾಗೆ. ಇದು ಅಗ್ನಿ ಅಂತೇಳಿ ಏಕದೇಶ, ನೀರು ಏಕದೇಶ. ಬರೀ ಅಗ್ನಿ ಅಂದರೆ ಮತ್ತೆ ದೇವರೇ, ಬರೀ ನೀರು ಅಂದರೆ ದೇವರೇ. ಮುಖ್ಯಾರ್ಥ ಅದೊಂದೇ ಹೇಳಬೇಕು. ಉಳಿದ್ರಲ್ಲಿ ಏನು ಹೇಳಬೇಕು, ಅದನ್ನೀಗ ಸ್ವಲ್ಪ ಇದೆ ಅಷ್ಟೇ, ಸ್ವಲ್ಪ, ಬೇರೆ ಇಲ್ಲ. ಹಾಗೆ ಈ ರೀತಿ ಯೋಚನೆ ಮಾಡೋ ಅಭ್ಯಾಸ ಬರಲಿ ಅಂತಾರೆ. ಒಂದೇ ಸುಮ್ಮನೆ ಹೇಳಿದೆಲ್ಲ ಗೊತ್ತಾಗ್ರೆ ಗೊತ್ತಾಗ್ಬಿಡುತ್ತೆ. ಆದರೆ ಎಲ್ಲ ಬಿಡಿಸಿ ಇದೆಲ್ಲ ಅಭ್ಯಾಸ ಮಾಡೋ ಹೊತ್ತು ಏನಾಗ್ಬಿಡ್ತಾನೆ ಅವನೀಗ, ದೇವ್ರ ಗುಣಪೂರ್ಣ ಅಂತ ಗಟ್ಟಿಯಾಗಿ ಕೂತ್ಬಿಡೋದು. ಆಗ ಭಕ್ತಿ ಮಾಡಲಿಕ್ಕೆ ಏನು ಶೇಕೆ ಆಗೋದೆ. ಇದು ಕರೆಕ್ಟಾಗಿ ಇವತ್ತು ಒಬ್ಬ ಯಾವ ಕ್ಲರ್ಕ್ ಹೋದರೂ ಸಂಬಂಧ ಕೇಸ್ ವರ್ಕರ್ ಅಷ್ಟೇ, ಬೇರೆ ಕೆಲಸ ಮಾಡೋಕ್ಕೆ ಬರೋಲ್ಲ. ಚೀಫ್ ಹತ್ರ ಹೋಗಿಬಿಟ್ರೆ ಅವ್ರನ್ನ ಕರೆದು ಮಾಡಿಸ್ತಾನೆ, ತೊಗೊಂಡು ಈ ಫೈಲ್ ತೊಗೊಂಡು ಬಾ ಅಂತ ಕೂಡಿಸಿ ಎಲ್ಲ ಕೂಡಿಸಿ ಇವನಿಗೆ ಕಾಫಿ ತಿಂಡಿ ಕೊಟ್ಟು ಕಳಿಸಿಬಿಡ್ತಾರೆ. ಅವ್ರು ಬೈದು ಕಳಿಸಿರ್ತಾರೆ, ಇವ್ರು ಕೊಡ್ತಾರೆ. ಅವ್ರು ಆಮೇಲೆ ಏನು ಮಾತಾಡೋಂಗಿಲ್ಲ. ಈ ಫೈಲ್ ತೊಗೊಂಡು ಎಲ್ಲೇ ಇದೆ ಅದೇ ಇಡಬೇಕು ನನ್ನ ಮುಂದೆ ಅಷ್ಟೇ. ಆಮೇಲೆ ಅಂತ ಹೇಳಿದ್ರೆ ಇವನು ಆಮೇಲೆ ಹೇಳ್ಬೋದು, ಅವನು ಹೇಳಕ್ಕೆ ಬರೋಲ್ಲ. ಅವ್ರೆಲ್ಲದವ್ರಿಗೆ ಕೆಲಸ ಕಳ್ಕೊಂಡ್ಬಿಡ್ತಾರೆ. ದೇವ್ರ ಶಕ್ತಿ ಅದು. ಉಳಿದವರೆಲ್ಲ ಕೆಲಸ ಮಾಡಲ್ಲ ಅಂತ ಅರ್ಥ ಅಲ್ಲ, ಬಟ್ ವಿತ್ ಪರ್ಮಿಷನ್ ಆಫ್ ಇವನಿಂದ ಮಾಡ್ತಾನೆ ಹೊರತು ಅವರೇ ಮಾಡೋಕ್ಕೆ ಬರೋದಿಲ್ಲ. ಇದು ಸ್ವಾರಸ್ಯ ಇರೋದು, ಗೊತ್ತಾಯ್ತಾ. ಅದಕ್ಕೆ ಆಕಾಶ ಶಬ್ದವಾಚ್ಯತ್ವ ಯಾರಿಗೆ ಬಂತೀಗ, ವಿಷ್ಣುವಿಗೆ. ಅದು ಮತ್ತೊಂದು ಜನರಲ್ಲೂ ಇದ್ದೇ ಇದೆ, ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ಚ ಉಕ್ತಂ. ಏನು ಕನ್ಫ್ಯೂಷನ್ನೇ ಇಲ್ಲ. ಶಕ್ತಿ ಆತ್ಮಲ್ಲಿದೆ, ಪದ ಆಗಿದೆ, ವಾಕ್ಯ ಏನೇನು ಸಂಶಯ ಬರೋದು. ಇಡೀ ಬ್ರಹ್ಮಸೂತ್ರ ಪೂರ್ತಿ ಓದೋತ್ತು ಏನಾಗ್ಬಿಡ್ತಾನೆ ಅವನೀಗ, ಎಲ್ಲ ಗುಣ ಸಮನ್ವಯ ಮಾಡೋದು ಕಲ್ತ್ಕೊಂಡ್ಬಿಡ್ತಾನೆ. ದೋಷ ದೂರ ಅರ್ಥ ಆಗಿಬಿಡುತ್ತೆ, ಸಾಧನೆ ಮಾಡ್ತಾನೆ, ಮುಕ್ತಿ ಹೋಗಿಬಿಡ್ತಾನೆ ಆ ಟೈಮ್. ಅದಕ್ಕೆ ಪರವಿದ್ಯಾ ಅಂತ ಪರವಿದ್ಯಾ. ಎಲ್ಲ ಶಾತಿ ವಿಷಯ ಬಂದಿದೆ, ಅನಾಲಿಸಿಸ್ ಕೊಟ್ಟಿದ್ದು ವೇದವ್ಯಾಸ ರೂಪದಿಂದ. ಬ್ರಹ್ಮಸೂತ್ರದ ಎಲ್ಲ ಕ್ಲಾರಿಟಿ ಬಂತಂತ. ಶಾಸ್ತ್ರ ಹೇಗೆ ಓದಬೇಕು, ಗುಣಪೂರ್ಣತ್ವ ಬರ ಹಾಗೆ ಓದಬೇಕು, ದೋಷದತ್ವ ಬರ ಹಾಗೆ ಓದಬೇಕು, ಸಾಧನೆ ಹಾಗೆ ಮಾಡಬೇಕು, ಗುರಿ ಅಲ್ಲಿಗೆ ಹೋಗಬೇಕು. ಎಲ್ಲ ಶಾಸ್ತ್ರ ಒಟ್ಟು ಸಾರ ಇದು. ಅದಕ್ಕೆ ಪರವಿದ್ಯಾ ಅಂತ ಹೆಸರಾಯಿತು. ಅಲ್ಲಿಗೆ ನಾಳೆ ಕಂಡು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಮೊದಲೇ ಹೇಳಿದೆ.